AC ರೂಮ್ ಏನ್ ಕೂತಾವ್ರೆ. ನಾವು ಬಂದು ಫುಟ್ಪಾತಲ್ಲಿ ಕೂತಿದೀವಿ. ನಾವು ಎಷ್ಟು ದಿನ ಅಂತ ತಾಳ್ಮೆಯಿಂದ ಇರೋಣ. ರೈತರು ಹಂಗೆ ಬಿಟ್ಬಿಟ್ರಿ ನಮ್ಮನ್ನ. ಎರಡು ಮಾತಾಡಿ ಮುಗಿಸ್ತಾ ಇದ್ದೀನಿ ಅಷ್ಟೇ. ಈಗ ಮತ್ತೊಬ್ಬರು ರೈತ ಮುಖಂಡರು ಶ್ರೀಮತಿ ಸುಜಾತಾರವರು. ನನ್ನ ನಮಸ್ಕಾರಗಳು. ಹಾಗೂ ಈ ಒಂದು ನಮ್ಮ ಹೋರಾಟಕ್ಕೆ ನಾವು ಏನು ಕಳೆದ ಒಂದೂವರೆ ವರ್ಷದಿಂದ ಹೋರಾಟನ ಮಾಡ್ತಾ ಇದ್ದೀವಿ. ಈ ನಮ್ಮ ಒಂದು ರೈತರ ಹೋರಾಟಕ್ಕೆ ಈ ಜಾತ್ಯತೀತ ಜನತಾದಳ ಪಕ್ಷ ನಮಗೆ ಬೆಂಬಲವಾಗಿ ನಿಂತಿದೆ. ಈ ಪಕ್ಷದ ಹೋರಾಟ ಇವರು ನಮಗೆ ಬೆಂಬಲ. ನೀವೇನು ಕುಮಾರಸ್ವಾಮಿ ಅವರು ಮಾಡಿರೋ ತಪ್ಪು ಅಂತ ಅವ್ರನ್ನ ಆಪಾದನೆ ಮಾಡ್ತಾ ಇದ್ದೀರಲ್ಲ, ಅವರು ಅವ್ರಿಗೆ ಒಂದು ರೈತರಿಗೆ ಒಂದು ಸಹಾಯ ಮಾಡಬೇಕು, ಈ ಮಣ್ಣಿನ ಋಣ ತೀರ್ಸ್ಕೋಬೇಕು. ನಮಗೆ ಇದನ್ನ ನೀವು ರಾಜಕೀಯ ಅಂತ ನೀವು ಗುರುತಿಸಬೇಡಿ. ನಿಮಗೂ ಏನಾದ್ರೂ ಕಿಂಚಿತ್ತು ಈ ಮಣ್ಣಿನ ಋಣ ತೀರ್ಸ್ಕೋಬೇಕು, ಜನಗಳ ಅಧಿಕಾರ ಕೊಟ್ಟಿರೋಂಥ ಜನಗಳ ಋಣ ತೀರ್ಸ್ಕೋಬೇಕು ಅನ್ನೋದು ಏನಾದ ನಿಮ್ಮ ಮನಸ್ಸಲ್ಲಿ ಇದ್ರೆ ನೀವು ಈ ರೈತರ ಪರವಾಗಿ ನಿಂತು ನಮ್ಮ ಭೂ ಸ್ವಾಧೀನವನ್ನ ಹಿಂಪಡಿಬೇಕಾಗಿ ವಿನಂತಿ ಮಾಡ್ಕೋತೀವಿ. ಅದರಲ್ಲೂ ನಮ್ಮ ಭಾಗದ ಹೆಣ್ಮಕ್ಳು ಹೈನುಗಾರಿಕೆ, ರೇಷ್ಮೆ ಹಾಗೂ ತರಕಾರಿ ಬೆಳೆಗಳಿಂದ ತುಂಬಾ ಚೆನ್ನಾಗಿ ಸ್ವಾವಲಂಬಿ ಜೀವನವನ್ನ ಕಟ್ಕೊಂಡಿದ್ದಾರೆ. ಈ ಸ್ವಾವಲಂಬಿ ಜೀವನವನ್ನು ಕಿತ್ಕೊಳ್ಳೋಂಥ ಕೆಲಸ ಹಾಗೂ ಇವರು ಆಸ್ತಿ ಕೇಳ್ತಾ ಇಲ್ಲ, ನಮ್ಮ ಆಸ್ತಿನ, ನಮ್ಮ ಬದುಕನ್ನ, ನಮ್ಮ ಅಸ್ತಿತ್ವವನ್ನು, ನಮ್ಮ ಮಕ್ಕಳ ಭವಿಷ್ಯವನ್ನ ಇವರು ಕಿತ್ಕೊಳ್ಳೋಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು. ಆದ್ರಿಂದ ಈಗ ಈ ಸರ್ಕಾರ ಕೊಡ್ತಾವನೆ. 3 ಸಾರಿ 4 ಸಾರಿ ಶಾಸಕ ಆಗವನೆ. ಅವ್ನ ಯೋಗ್ಯತೆ ಇದ್ರೆ ಅವ್ನ್ ಬಂದು 2 ಪಂಚಾಯತಿ ರೈತರನ್ನ ಕೇಳಿ ಅಲ್ಲಿ ಸಭೆ ಮಾಡಿ, ಏನಪ್ಪ ನಾವು ಈ ಭೂ ಸ್ವಾಧೀನ ಮಾಡ್ತಾ ಇದ್ದೀವಿ ಅಂತ ಒಂದು ಮಾತು ಕೇಳಿಲ್ಲ. ನಾವು ಡಿಸಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, AC ಅವ್ರಿಗೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ಕೊಟ್ಟಿದ್ದೀವಿ, GDB ಆಫೀಸ್ ಕೊಟ್ಟಿದ್ದೀವಿ, ಎಲ್ಲಾ ಇಲಾಖೆಗೂ ಕೊಟ್ಟಿದ್ದೀವಿ. ಯಾವ ಇವರು ಬಂದು ನಮಗೆ ಸ್ಪಂದಿಸಿಲ್ಲ, ಯಾವ ರಾಜಕೀಯನೂ ಸ್ಪಂದಿಸಲಿಲ್ಲ. ಬಾಲಕೃಷ್ಣ ಅವ್ರು ಕೇಳಿದ್ರೆ, ಬಾಲಕೃಷ್ಣ ಅವರೇ ಬಂದು ಅಲ್ಲಿ ಹೇಳಿ ಅಂದ್ರೆ ನಮ್ಮನ್ನ ನೋಡಿತಾರೆ, ಬಡಿತಾರೆ. ಅಲ್ಲಿ ಪಾಲ್ದಾರಿಕೆ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ತಿಂಗಳಿಗೆ 6 ಲಕ್ಷದಿಂದ 7 ಲಕ್ಷ ಲೀಟರ್ ಹಾಲು ಈ ಭಾಗದಿಂದ ಹಾಕ್ತಾ ಇದ್ದಾರೆ. ಸಮೃದ್ಧಿಯಾಗಿ ಬದುಕ್ತಾ ಇದ್ದಾರೆ. ಯಾರೋ ಒಬ್ರು ಶ್ರೀಮಂತ ಚೋಳರು ಅವ್ರ ಜೊತೆಲಿ ಸೇರ್ಕೊಂಡು ಇದು ಫಲವತ್ತಾದ ಭೂಮಿ ಅಲ್ಲ, ಇದು ಇದ್ರ ಭೂಮಿ, ಇದು ಹಾಲು ವಿಷ, ಎಳ್ನೀರು ವಿಷ, ಇದೀಶ ಅಂತ ಹೇಳ್ತಾರೆ ಸ್ವಾಮಿ. ಮೊನ್ನೆ DK ಶಿವಕುಮಾರ್ ಹೇಳ್ತಾರೆ, ಅವ್ರ ಕಣ್ಣು ಕಪ್ಪಳ ಕಿವಿ ಏನು ಇಲ್ವೇನೋ, ಇದು ಬಂಜರು ಭೂಮಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಬಾಲಕೃಷ್ಣ ಅವರು ಸ್ಪಂದಿಸ್ತಾರೆ. ಯಾಕೆ ಅಂದ್ರೆ ಇವ್ರ ಮಂತ್ರಿಗೆ ಗಿಟ್ಟಿಸ್ಕೊಳಕೋಸ್ಕರ ಬಾಲಕೃಷ್ಣನ ಜೊತೆ ಕೈ ಜೋಡಿಸಿ ನಮ್ಮನ್ನ ಯಾವತ್ತು ರೈತರು ರೈತರಾಗೆ ಬಿಟ್ಬಿಡ್ರಿ. ಇನ್ನೊಂದು ಹೇಳ್ತೀನಿ, 80% ಒಪ್ಪವ್ರೆ ಅಂತ ಇರ್ತಾರೆ. 80% ಒಪ್ಪಿದ್ರೆ ಇದು ಬಂದು ಕೇಳ್ಬಿಡ್ರಿ. ಒಪ್ಪವ್ರೆ 80% ಅಂದ್ರೆ ಎಲ್ಲ ಕೂತ್ಕೊಂಡು ವಿಧಾನಸಭೆಯಲ್ಲಿ ಮಾತಾಡೋದಲ್ಲ. ರೈತರು ಮುಂದೆ ಮಾತಾಡ್ಬೇಕು, ರೈತರ ಹತ್ರ ಬಂದು ಸಭೆ ಕೇಳಲೇಬೇಕು. ನಮಗೂ 1 ವರ್ಷದಿಂದ 516 ದಿನದಿಂದ ಸಾಕಾಗೋಗದೆ. ನಾವು ರೈತರು ಅವರೆಲ್ಲ AC ರೂಮಲ್ಲಿ ಕೂತಾವ್ರೆ. ನಾವು ಬಂದು ಫುಟ್ಪಾತಲ್ಲಿ ಕೂತಿದೀವಿ. ನಾವು ಎಷ್ಟು ದಿನ ಅಂತ ತಾಳ್ಮೆಯಿಂದ ಇರೋಣ. ರೈತರು ಹಂಗೆ ಬಿಟ್ಬಿಟ್ರಿ ನಮ್ಮನ್ನ. 2 ಮಾತಾಡಿ ಮುಗಿಸ್ತಾ ಇದ್ದೀನಿ ಅಷ್ಟೇ. ಈಗ ಮತ್ತೊಬ್ಬರು ರೈತ ಮುಖಂಡರು ಶ್ರೀಮತಿ ಸುಜಾತಾರವರು. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಮಿಸ್ತಾ ಇರೋಂತ ಈ ರಾಜ್ಯ ಸರ್ಕಾರ ಇದನ್ನ ಒಂದ್ ಸ್ವಲ್ಪ ಈ ಒಂದು ನೀಚ ಬುದ್ಧಿಯನ್ನ ಬಿಡ್ಬೇಕು. ಯಾಕೆಂದ್ರೆ ನಮ್ಗೆ ಇವಾಗ ನಾವು ಕಷ್ಟದಲ್ಲಿದ್ದೀವಿ. ಈಗ ನಮ್ಗೆ ಯಾರು ಸಹಾಯ ಮಾಡ್ತಾರೋ ಅವರೇ ನಮ್ಮ ಪಾಲ್ಗೆ ಒಂದು ದೇವರಿದ್ದಂಗೆ. ಈ ನಮ್ಮ ರೈತರ ಸಹಾಯಕ್ಕೆ ಕುಮಾರಣ್ಣ ಆಗ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರಾಗ್ಲಿ, ಮಂಜಣ್ಣ, ನಮ್ಮ ಭಾಗದ ರೈತರು, ನಮ್ಮ ಮಣ್ಣಿನ ಮಗ ಅವರು, ನಮ್ಮ ನೆರೆಹೊರೆ ಮಂಜಣ್ಣ ಅವರು ನಮ್ಮ ಪಾಲಿಗೆ ನಿಂತವ್ರೆ. ಆದ್ರೆ ಅವನಿಂದ ನಾವು ಹಿಂಬಾಲಿಸ್ತಾ ಇದ್ದೀವಿ. ಇದನ್ನ ನೀವು ರಾಜಕೀಯ ಅಂತ ನೀವು ಗುರುತಿಸಬೇಡಿ. ನಿಮ್ಗೂ ಏನಾದ್ರೂ ಕಿಂಚಿತ್ತು ಈ ಮಣ್ಣಿನ ಋಣ ತೀರ್ಸ್ಕೋಬೇಕು, ಜನಗಳ ಅಧಿಕಾರ ಕೊಟ್ಟಿರೋಂಥ ಜನಗಳ ಋಣ ತೀರ್ಸ್ಕೋಬೇಕು ಅನ್ನೋದು ಏನಾದ ನಿಮ್ಮ ಮನಸ್ಸಲ್ಲಿ ಇದ್ರೆ ನೀವು ಈ ರೈತರ ಪರವಾಗಿ ನಿಂತು ನಮ್ಮ ಭೂ ಸ್ವಾಧೀನವನ್ನ ಹಿಂಪಡಿಬೇಕಾಗಿ ವಿನಂತಿ ಮಾಡ್ಕೋತೀವಿ. ಅದರಲ್ಲೂ ನಮ್ಮ ರೈತ ಬಂಧುಗಳೇ, ರೈತ ಮಹಿಳೆಯರೇ ಮತ್ತು ರೈತ ಬಂಧುಗಳೇ, ಈ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರತ್ವ ವ್ಯಕ್ತಿಗಳೇ, ಮಾರ್ಚ್ 26, 2025 ನಮಗೆ ಅಧಿಕೃತ ಅಧಿಸೂಚನೆ ಹೊರಡ್ತಾರೆ. ಬೈರಮಂಗಲ ಮತ್ತು ಕಂಚಗಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 25 ಹಳ್ಳಿಯ
9,600 ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳಕ್ಕೆ ಈ ಭಾಗದ ಬಾಲಕೃಷ್ಣ ಈ DK ಶಿವಮೊಗ್ಗ ಕೈ ಜೋಡಿಸಿ ನೆರವು ಕೊಡ್ತಾವನೆ. 3 ಸಾರಿ 4 ಸಾರಿ ಶಾಸಕ ಆಗವನೆ. ಅವ್ನ ಯೋಗ್ಯತೆ ಇದ್ರೆ ಅವ್ನ್ ಬಂದು 2 ಪಂಚಾಯತಿ ರೈತರನ್ನ ಕೇಳಿ ಅಲ್ಲಿ ಸಭೆ ಮಾಡಿ ಏನಪ್ಪ ನಾವು ಈ ಭೂ ಸ್ವಾಧೀನ ಮಾಡ್ತಾ ಇದ್ದೀವಿ ಅಂತ ಒಂದು ಮಾತು ಕೇಳಿಲ್ಲ. ನಾವು DC-ಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, AC ಅವ್ರಿಗೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ಕೊಟ್ಟಿದ್ದೀವಿ, GDB ಆಫೀಸ್ ಕೊಟ್ಟಿದ್ದೀವಿ, ಎಲ್ಲಾ ಇಲಾಖೆಗೂ ಕೊಟ್ಟಿದ್ದೀವಿ. ಯಾವ ಇವರು ಬಂದು ನಮಗೆ ಸ್ಪಂದಿಸಿಲ್ಲ, ಯಾವ ರಾಜಕೀಯನೂ ಸ್ಪಂದಿಸಲಿಲ್ಲ. ಬಾಲಕೃಷ್ಣ ಅವ್ರು ಕೇಳಿದ್ರೆ ಬಾಲಕೃಷ್ಣ ಅವರೇ ಬಂದು ಅಲ್ಲಿ ಹೇಳಿ ಅಂದ್ರೆ ನಮ್ಮನ್ನು ಹೊಡಿತಾರೆ, ಬಡಿತಾರೆ, ಪರ್ಕೆ ಹೊಡಿತಾರೆ, ನಾವು ಬರಲ್ಲ ಅಂತ ಹೇಳ್ತಾರೆ. ಏನ್ ಸ್ವಾಮಿ ಇದು? ಇಲ್ಲೇನಾಗಿದೆ ಅಂದ್ರೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಋಷಭ ನದಿ ಹರಿತಾ ಇದೆ, ಪೂರ್ವಕ್ಕೆ ಸುವರ್ಣಮುಖಿ ನದಿ ಹರಿತಾ ಇದೆ. ಈ 2 ಭಾಗದಲ್ಲಿ